ನಮಸ್ಕಾರ ಸ್ನೇಹಿತರೆ. ವಿನೇಶ್ ಫೊಗಟ್ ಇವತ್ತು ಇಡೀ ವಿಶ್ವವೇ ಇವ್ರ ಬಗ್ಗೆ ಮಾತಾಡ್ತಿದೆ. ಇದಕ್ಕಿಂತ ಹಿಂದೆ ಕೂಡ ಒಂದು ಸಲ ಇವ್ರ ಬಗ್ಗೆ ತುಂಬ ಚರ್ಚೆಗಳು ನಡೀತಿತ್ತು. ಒಬ್ಬ ದೊಡ್ಡ ಪಕ್ಷದ ರಾಜಕಾರಣಿ ವಿರುದ್ಧವಾಗಿ ದೌರ್ಜನ್ಯ ಆಗಿದೆ ಅಂತ ಧ್ವನಿ ಎತ್ತಿದಾಗ ಅನೇಕ ಜನರು ಇವರನ್ನ, ಒಂದು ವರ್ಗದ ಜನರು, ಒಂದು ಪಕ್ಷದ ಜನರು ಇವರನ್ನ ಟೀಕೆ ಮಾಡಿದ್ದುಂಟು. ಇಲ್ಲ ಸಲ್ಲದ ಆರೋಪಗಳನ್ನು ಇವ್ರ ಮೇಲೆ ಎಸಗಿದುಂಟು. ಆ ದಿಟ್ಟ ಮಹಿಳೆ ಅದನ್ನೆಲ್ಲ ಎದುರಿಸಿ ಇವತ್ತು ಒಲಿಂಪಿಕ್ಸ್ಗೆ ಹೋಗಿ ಫೈನಲ್ವರೆಗೂ ತಲುಪಿದ್ರು. ಫೈನಲಲ್ಲಿ ಆಟ ಆಡಲಿಕ್ಕಾಗಲಿಲ್ಲ, ಡಿಸ್ಕ್ವಾಲಿಫೈ ಆದರು, ಅದು ಬೇರೆ ವಿಷಯ. ಒಲಿಂಪಿಕ್ಸ್ನ ಕೆಲವು ನಿಯಮಗಳಿದೆ ಸ್ನೇಹಿತರೆ. ಆಟ ಆಡೋಕ್ಕೂ ಒಂದು ದಿನದ ಮುಂಚೆ ಒಂದು ಸಲ ಅವರು ತೂಕವನ್ನು ಮಾಡ್ತಾರೆ. ಅದಾದ ನಂತರ ಆಟ ಶುರುವಾಗೋಕ್ಕೂ 1 ಗಂಟೆಯ ಮುಂಚೆ ಮತ್ತೆ ತೂಕವನ್ನು ಪರಿಶೀಲಿಸ್ತಾರೆ. ಆ ತೂಕವನ್ನು ಪರಿಶೀಲಿಸಿದಾಗ ತೂಕ ಏನಾದರೂ ಹೆಚ್ಚಿಗೆ ಇದ್ದರೆ ಅಂಥವ್ರನ್ನ ಡಿಸ್ಕ್ವಾಲಿಫೈ ಮಾಡೇ ಮಾಡ್ತಾರೆ. ಇನ್ನೊಂದು ಬಾರಿ ಒಂದು 5 ನಿಮಿಷ ಬಿಟ್ಟು, ಇಲ್ಲ 1 ಗಂಟೆ ಬಿಟ್ಟು ಮತ್ತೊಂದು ಸಲ ತೂಕವನ್ನು ಪರಿಶೀಲನೆ ಮಾಡುವಂಥ ನಿಯಮ ಒಲಿಂಪಿಕ್ಸ್ನಲ್ಲಿ ಇಲ್ಲ. ಅದೇ ಬೇರೆ ಗೇಮ್ಗಳಲ್ಲಾದರೆ, ಈಗ ಒಂದು 53 kg ಕ್ಯಾಟಗರಿಯಲ್ಲಿ ಅವರು ಆಡ್ತಿದ್ದಾರೆ ಅಂದರೆ ತೂಕ ಜಾಸ್ತಿ ಆದಾಗ ಅದರ ನಂತರದ ಕ್ಯಾಟಗರಿಯಲ್ಲಿ ಆಡೋಕ್ಕೆ ಅವಕಾಶಗಳು ಇರುತ್ತೆ. ಆದರೆ ಒಲಿಂಪಿಕ್ಸ್ನಲ್ಲಿ ಅಂಥ ನಿಯಮಗಳು ಯಾವುದೂ ಇರಲ್ಲ. ಅವರು ಯಾವ ಕ್ಯಾಟಗರಿಯಲ್ಲಿ ಆಡೋಕ್ಕಂತ ಹೊರಟಿರ್ತಾರೋ ಅದೇ ಕ್ಯಾಟಗರಿಯಲ್ಲಿ ಆಡಬೇಕು. ಅದೇ ಕ್ಯಾಟಗರಿಯಲ್ಲಿ ಆಡುವಾಗ ಆ ತೂಕ ಪರಿಶೀಲನೆ ಮಾಡುವಾಗ ಆ ತೂಕ ಸರಿಯಾಗಿರಬೇಕು. ಆ ತೂಕ ಹೆಚ್ಚಿಗೆ ಇದೆ ಅಂದಾಗ ಅವರನ್ನು ಖಡಾಖಂಡಿತವಾಗಿ ಡಿಸ್ಕ್ವಾಲಿಫೈ ಮಾಡೇ ಮಾಡ್ತಾರೆ. ಇನ್ನೊಂದು ಅವಕಾಶ ನೀಡೋಕ್ಕೆ ಸಾಧ್ಯನಿಲ್ಲ. ಇದು ಒಲಿಂಪಿಕ್ಸ್ನ ನಿಯಮ. ಈ ಕಾರಣದಿಂದ ಅವರು ಫೈನಲಲ್ಲಿ ಆಡಲಿಕ್ಕೆ ಸಾಧ್ಯವಾಗದೇ ಇದಿರ್ಬೋದು. ಆದರೆ ಆ ಮಹಿಳೆ ಮಾಡಿದಂಥ ಹೋರಾಟ, ಅವರು ಮಾಡಿದಂಥ ಸಾಧನೆ ಯಾವತ್ತಿಗೂ ಕೂಡ ಅವರು ನಮ್ಮ ಭಾರತದ ಕುಸ್ತಿಪಟುವೆ, ನಮ್ಮ ಭಾರತೀಯರೇ. ಅವರಿವತ್ತು ಪದಕವನ್ನು ಗೆಲ್ಲಿಲ್ಲ ಅನ್ನೋದಕ್ಕಿಂತ ಇಷ್ಟು ಹೋರಾಟಗಳನ್ನು ಮಾಡಿ ಈ ಹಂತಕ್ಕೆ ತಲುಪಿದ್ರಲ್ಲ ಅನ್ನೋ ಹೆಮ್ಮೆ ನಮ್ಮ ಪ್ರತಿಯೊಬ್ಬರಲ್ಲೂ ಇರಬೇಕು. ಅದಕ್ಕೋಸ್ಕರ ಅವರಿಗೆ ಪ್ರತಿಯೊಬ್ಬರು ಕೂಡ ಆ ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ನಮಸ್ಕಾರ ಸ್ನೇಹಿತರೆ.